ಎಂ ರಾಜು ಅಂತ ಅಖಿಲ ಭಾರತ ದಲಿತ ಹೋರಾಟ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿದ್ದೇನೆ. ನಾನು ಸುಮಾರು 15 ವರ್ಷಗಳ ಕಾಲದಿಂದ ಸಂಘಟನೆಯಲ್ಲಿ ಪಾಲ್ಗೊಂಡು ದೀನದಲಿತರಿಗೆ, ಬಡವರಿಗೆ, ಮಹಿಳೆಯರಿಗೆ ಯಾವುದೇ ರೀತಿ ತೊಂದರೆಗಳಾದಾಗ ನಮ್ಮ ಸಂಘಟನೆಯ ಮುಂಚೂಣಿಯಲ್ಲಿದ್ದು ಅವ್ರಿಗೆ ಬೇಕಾಗಿರುವಂಥ ಬೆಂಬಲ ಮತ್ತು ಸಹಾಯನ ಮಾಡ್ಕೊಂಡು ಬರ್ತಾ ಇರುತ್ತೆ. ಇವತ್ತಿನ ದಿನಗಳಲ್ಲಿ ಭಾಳಷ್ಟು ಮಂದಿಗೆ ಬಾಬಾ ಸಾಹೇಬ್ರ ಅರಿವೇ ಇಲ್ಲ. ಯಾರಿಂದ ನಾವು ಇಷ್ಟೊಂದು ಸ್ವತಂತ್ರವಾಗಿ ಜೀವನ ಮಾಡ್ತಾ ಇದ್ದೀವಿ ಅನ್ನೋ ಅರಿವೇ ಇಲ್ಲ. ನಾವು ಬಡಬಗ್ಗರಿಗೆ ಆಗಲಿ, ನಮ್ಮ ಯುವ ಪೀಳಿಗೆಗಾಗಲಿ ಬಾಬಾ ಸಾಹೇಬ್ರ ಅರಿವು ಹೇಗೆ ಬಂತು, ಮತ್ತು ಮಹಿಳೆಯರಿಗೆ ಇವತ್ತು ಮಹಿಳೆಯರು ಸ್ವತಂತ್ರವಾಗಿ ಜೀವನ ಮಾಡ್ತಾ ಇದ್ದಾರೆ ಅಂದರೆ ಅದು ಯಾವುದೇ ಜಾತಿ ಧರ್ಮದ ಮಹಿಳೆಯರು ಇರ್ಬೋದು. ಬಾಬಾ ಸಾಹೇಬ್ರಿಂದನೇ ಇವತ್ತು ಅವರು ಫ್ರೀಡಮ್ ಆಗಿರೋದು ಅನ್ನೋದು ಅವ್ರಿಗೆ ಗೊತ್ತಾಗೋ ರೀತಿಯಲ್ಲಿ ನಾವು ಇವತ್ತು ಇಡೀ ರಾಜ್ಯ ಮಟ್ಟದಲ್ಲಿ ಎಲ್ಲೇ ಜಿಲ್ಲೆಗಳಲ್ಲಿ ಮತ್ತು ಬೆಂಗಳೂರು ನಗರದ 28 ಕ್ಷೇತ್ರಗಳಲ್ಲಿ ಕೂಡ ಸಂಘಟನೆ ಮಾಡ್ತಾ ಬರ್ತಾ ಇದ್ದೀವಿ. ಮತ್ತು ಸಂಘಟನೆಯಲ್ಲಿ ಭಾಳಷ್ಟು ಈಗ ನೀವು ನೋಡಿರ್ತೀರ, ಯಾವುದೇ ರೀತಿ ಒಂದು ವಿಚಾರಗಳಿರಬೇಕಾದ್ರೆ ಮೇಯ್ನು ಒಗ್ಗಟ್ಟುಗಳಿರಲ್ಲ. ಬಟ್ ನಮ್ಮಲ್ಲೇನು ಅಂದರೆ ನಮ್ಮ ಒಂದು ಯುವ ಪೀಳಿಗೆಗಳು ನೀವು ನೋಡ್ತಾ ಇರ್ತೀರ, ಈಗ 100 ಸಂಖ್ಯೆಯಲ್ಲಿದ್ದಾರೆ ಎಲ್ಲ ಯುವ ಪೀಳಿಗೆ, ಎಲ್ಲ 25ರಿಂದ ಹಿಡಿದು 35 ವರ್ಷದ ಒಳಗಿನ ಒಂದು ಯುವ ಪೀಳಿಗೆಗಳು. ನಾವು ಇಂಥವ್ರಿಗೆ ಅರಿವು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇವರು ಬರೀ ರಾಜ್ಯನ ಆಳೋದಲ್ಲ, ದೇಶನ ಆಳೋ ಮಟ್ಟಕ್ಕೆ ಅವರು ಬೆಳೀತಾರೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಯಾಕಂದರೆ ಬಾಬಾ ಸಾಹೇಬ್ರ ಒಂದು ಆಶಯ ಏನು ಅಂದರೆ ನಾವು ಕೊನೆಯದಾಗಿ ರಾಜಕೀಯ ಚುಕ್ಕಾಣಿಯನ್ನು ಹಿಡಿಬೇಕು ಅನ್ನೋದು ಅವ್ರ ಆಶಯ. ನಾವು ಇವತ್ತೇನೇ ಸಂಘಟನೆಗಳು ಮಾಡ್ಕೊಂಡು ಬಂದ್ರೂ ಸಹ ಕೊನೆಯದಾಗಿ ನಾವು ನಿಲ್ಲಬೇಕಾಗಿರೋದು ವಿಧಾನಸೌಧದಲ್ಲಿ, ಡೆಲ್ಲಿಯ ಪಾರ್ಲಿಮೆಂಟ್ನಲ್ಲಿ. ಸೊ ನಾವು ಇಲ್ಲೇನು ಒಂದು ಟ್ರೈನಿಂಗ್ ಸೆಂಟ್ರ್ ಅಂತಲೇ ಇಟ್ಕೊಳ್ಳೋಣ ಇದು. ಯಾಕೆಂದರೆ ಅವರು ಈಗ ಒಂದು ಮಕ್ಕಳು ಶಾಲೆಗೆ ಹೋಗ್ತಾರೆ, 1ನೇ ತರಗತಿಯಿಂದ 10ನೇ ತರಗತಿ ಆದಮೇಲೆ ಪಿ ಯು ಸಿ ಆದಮೇಲೆ ಡಿಗ್ರಿ ಅಂದಾಗ ಅವರ ಒಂದು ಸಂಘಟನೆ ಮಾಡಬೇಕು, ಯಾವ ರೀತಿ ಸಂಘಟನೆ ಮಾಡಬೇಕು, ಯಾವ ರೀತಿ ಸಂಘಟನೆನ ಬಲಪಡಿಸಬೇಕು, ಯಾವ ರೀತಿ ಸಂಘಟನೆನ ಬಲಪಡಿಸಿದ್ರೆ ನಾವು ರಾಜಕೀಯವಾಗಿ ಬೆಳಿಬೋದು ಅನ್ನೋದು ಕೂಡ ಇದೊಂದು ಆದಿಯಾಗುತ್ತೆ, ಅವ್ರಿಗೊಂದು ಇನ್ಸ್ಟಿಟ್ಯೂಟ್ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕೆಂದರೆ ಬಾಬಾ ಸಾಹೇಬ್ರ ಹೆಸರಲ್ಲಿ ನಾವು ಬರೀ ಸಂಘಟನೆ ಮಾಡ್ಕೊಂಡು ಜೀವನ ಮಾಡೋದಲ್ಲ, ಅವ್ರನ್ನ ಒಂದು ಮಟ್ಟಕ್ಕೆ ನಾಳೆ ಜನರು ಅವ್ರನ್ನ ಯಾರು ಇವರು ಅಂತ ತಿಳ್ಕೊಳ್ಳೋ ಮಟ್ಟಕ್ಕೆ ಪ್ರಜಾಪ್ರಭುತ್ವದಲ್ಲಿ ನಾನು ಒಬ್ಬ ವ್ಯಕ್ತಿ ಇದ್ದೀನಿ, ನನ್ನಿಂದ 4 ಜನಕ್ಕೆ ಒಳ್ಳೇದಾಗುತ್ತೆ ಅಂದರೆ ಅವ್ನು ಖಂಡಿತವಾಗಿ ಅವ್ನು ರಾಜಕೀಯವಾಗಿ ಬೆಳಿಬೇಕು. ಆ ರಾಜಕೀಯವಾಗಿ ಬೆಳಿಬೇಕು ಅಂದರೆ ಇವತ್ತು ನಾವೊಂದು ನಮ್ಮ ಒಂದು ಸಂಘಟನೆಯ ಮುಖಾಂತರ ಅವನು ಬೇಸಿಕ್ಕಿಂದ ಎಲ್ಲ ಥರನ ಕೆಲಸಗಳನ್ನ ಅವರು ಕಲಿತಾ ಇದ್ದಾರೆ. ಅದೇ ರೀತಿ ಅವರು ಒಳ್ಳೆ ಹುದ್ದೆಗೆ ಇವತ್ತು ಬೆಳೀತಾ ಇದ್ದಾರೆ. ನಮ್ಮಲ್ಲಿರುವಂಥ ಹುಡುಗರು ಭಾಳಷ್ಟು ಸ್ಥಾನಮಾನ ಗಳಿಸ್ಕೊಂಡಿದ್ದಾರೆ ರಾಜಕೀಯವಾಗಿ. ನಮಗೂ ಕೂಡ ಅದೇ ಬೇಕಾಗಿರೋದು. ನಾಳೆ ನಮ್ಮ ಜನಾಂಗದಲ್ಲಿ ಯಾವುದೋ ಒಂದು ತೊಂದರೆಗಳಿದ್ದಾವೆ ಅಂದರೆ ನಾವು ಬೇರೆ ಯಾರನ್ನೋ ಹೋಗಿ ಕೈಯು ಕಾಲು ಹಿಡಿಯೋದು ಬೇಡ. ನಮ್ಮಲ್ಲಿರುವಂಥ ಯುವಕರು ಈ ಒಂದು ಮಟ್ಟದಲ್ಲಿ ಬಂದಿದ್ದರೆ ಅಂಥವರೇ ಸಾಕು ನಮಗೆ ಸಹಾಯ ಮಾಡೋದಕ್ಕೆ ಅಂತ ಹೇಳ್ತಾ ಇವತ್ತಿನ ದಿನ ನಾವು ನಮ್ಮ ಕೇರ್ಪುರಂ ಕ್ಷೇತ್ರದ ಮತ್ತು ನಮ್ಮ ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ ಹಿಂಭಾಗ ಇರುವಂಥ RTOದ ಹಿಂಭಾಗದಲ್ಲಿ ನಾವು ಇವತ್ತು ನಮ್ಮ ಒಂದು ಸಂಘಟನೆಯ ನಾಮಫಲಕವನ್ನು ಉದ್ಘಾಟನೆ ಮಾಡ್ತಾಯಿದ್ದೀವಿ. ಇದೊಂದು ನಮ್ಮ ದಿಲೀಪ್ ರೆಡ್ಡಿ ಅವರು ಮತ್ತು ನಮ್ಮ ಅಪ್ಪವರು ಮತ್ತು ನಮ್ಮ ಸಂಘಟನೆಯ ಶಿವಲಿಂಗ್ ಅವರು, ವಿನೋದ್ ಅವರು ಮತ್ತು ಪ್ರಭಾಕರ್ ಇವರ ಒಂದು ಟೀಮ್ ಮುಖಾಂತರ ಇವತ್ತು ಉದ್ಘಾಟನೆ ಮಾಡ್ತಾ ಇರುವಂಥದ್ದು. ಇವತ್ತಿನ ದಿನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಸಂಘಟನೆಯ 100 ಕಾರ್ಯಕರ್ತರು ಬಂದಿದ್ದಾರೆ. ಈ ಒಂದು ಇವತ್ತಿನ ದಿನ 15ನೇ ತಾರೀಕು ಮಾರ್ಚ್ ತಿಂಗಳು 2026 ಭಾನುವಾರ. ಇವತ್ತಿಂದ ನಮ್ಮ ಯುವ ಪಡೆ ಇಲ್ಲಿಂದ ಪ್ರಾರಂಭ ಮಾಡುತ್ತೆ, ಎಲ್ಲ ಮುಂದುವರಿತಾ ಇರುತ್ತೆ. ಮುಂದುವರಿಲಿ, ಇನ್ನೂ ಬೆಳಗಲಿ, ನಮ್ಮ ಸಂಘಟನೆಯನ್ನು ಬೆಳೆಸಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಎಲ್ಲರಿಗೂ ಜೈ ಭೀಮ್. ಇವತ್ತು ನಮ್ಮ ದಿಲೀಪ್ ಮತ್ತು ಶಿವಲಿಂಗ್ ಅವರ ನೇತೃತ್ವದಲ್ಲಿ ನಮ್ಮ ಕೇರ್ಪುರಂ ಕ್ಷೇತ್ರದ ರಾಮಮೂರ್ತಿ ನಗರ ಪೊಲೀಸ್ ಠಾಣೆ ಹಿಂಭಾಗ ನಮ್ಮ RTO ಹಿಂಭಾಗನೇ ನಮ್ಮ ಒಂದು ನಾಮಫಲಕವನ್ನು ಇವತ್ತು ಉದ್ಘಾಟನೆ ಮಾಡೋದಕ್ಕೆ ಇಲ್ಲಿ 100 ಸಂಖ್ಯೆಯಲ್ಲಿ ನಮ್ಮ ಸಂಘಟನೆ ಎಲ್ಲ ಕಾರ್ಯಕರ್ತರು ಬಂದಿದ್ದಾರೆ. ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸಂಘಟನೆಯ ಎಲ್ಲ ರಾಜ್ಯ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು, ಯಾಕಂದರೆ ಹೆಸರು ಹೇಳಿದ್ರೆ ಈಗ ಎಲ್ಲರ ಹೆಸರು ಹೇಳ್ತಾ ಇರಬೇಕು. ಇವತ್ತಿನ ದಿನ ಭಾಳಷ್ಟು ಮಂದಿ ನಮ್ಮ ಸಂಘಟನೆಗೆ ಸೇರ್ಪಡೆನೂ ಆಗ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಳ ಉತ್ಸಾಹದಲ್ಲಿ ಭಾಗಿಯಾಗಿರೋದಕ್ಕೆ ನನ್ನ ಆತ್ಮೀಯ ಸ್ವಾಗತವನ್ನು ಎಲ್ಲರಿಗೂ ಬಯಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಾವು ಒಂದು ನಾಮಫಲಕದ ಉದ್ಘಾಟನೆಯನ್ನು ಮಾಡ್ತಾ ಅದೇ ರೀತಿ ಕಾರ್ಯಕ್ರಮದ ಒಂದು ಭಾಗವಾಗಿ ಇವತ್ತು ನಮ್ಮ ಯುವಕರು ಭಾಳಷ್ಟು ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಅವರು ಬಂದಿರುವಂಥ ಎಲ್ಲ ಕಾರ್ಯಕರ್ತರಿಗೂ ಅನ್ನದಾನ ಇವತ್ತು ಬಿರಿಯಾನಿ ಮಾಡಿಸೋದ್ರ ಮುಖಾಂತರ ಬಾಬಾ ಸಾಹೇಬರ ಒಂದು ನಾಮಫಲಕವನ್ನು ಇಲ್ಲಿ ಉದ್ಘಾಟನೆ ಮಾಡೋದು ಒಂದು ಭಾಳ ಉತ್ತಮದ ಒಂದು ಉತ್ಸಾಹದ ದಿನ. ಇವತ್ತು 15ನೇ ತಾರೀಕು ಭಾನುವಾರ ನಾವು ಸುಮಾರು 11 ಗಂಟೆಗೆ ಎಲ್ಲರೂ
ಭಾಳಷ್ಟು ಮಂದಿ ಹೊಸಬರು ಇದ್ದೀರಾ. ಇಲ್ಲೇನಪ್ಪ ವಿಶೇಷತೆ ಅಂದರೆ ಸಂಘಟನೆಯನ್ನು ಮೊದಲನೇದಾಗಿ ಇವರು ಪ್ರಾರಂಭ ಮಾಡೋದಕ್ಕಿಂತ ಮೊದಲನೇದಾಗಿ ಅವರು ವಿಚಾರ ಹೇಳಿದ್ದೇ ಇಷ್ಟೇ. ಅಣ್ಣ, ನಾವು ಪ್ರಾರಂಭ ದಿನಗಳಲ್ಲಿ ಈಗ ಭಾಳಷ್ಟು ಯುವಕರಿಗೆ ಬಾಬಾ ಸಾಹೇಬರ ಒಂದು ಅರಿವೇ ಇಲ್ಲದಂಥ ಕಾಲಘಟ್ಟ ಇದೆ. ಯಾಕೆಂದರೆ ಬಾಬಾ ಸಾಹೇಬರು ನಮ್ಮಂತ ಎಷ್ಟೋ ತ್ಯಾಗ ಮಾಡಿದ್ದಾರೆ. ಅವರ ಒಂದು ತ್ಯಾಗಕ್ಕೆ ಇವತ್ತು ಅರ್ಥನೇ ಇಲ್ಲದೆ ಜೀವನ ಮಾಡುವಂಥ ಮಕ್ಕಳು ಎಷ್ಟೋ ಜನ ಇದ್ದೀವಿ. ಇವತ್ತು ನಾವು ಏನು SC STಗಳಿರ್ಬೋದು, ಬ್ಯಾಕ್ವರ್ಡ್ಸ್ಗಳಿರ್ಬೋದು, ಮೈನಾರಿಟಿಗಳಿರ್ಬೋದು, ಇವತ್ತು ನಾವೇನೋದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಏನೇ ನಾವು ಇಷ್ಟು ಯುವಕರಿದ್ದೀವಿ. ಇದರಲ್ಲಿ ಜಾತಿ ಭೇದ ಅನ್ನೋದು ಬೇಡ. ನಾವು ಏನು ನಮ್ಮ ಸಂಘಟನೆಯನ್ನು ಮಾಡಿದ್ದೀವಿ ಅದು ಸಾಮಾಜಿಕ ಸಮಾನತೆಗಾಗಿ ನಮ್ಮ ಹೋರಾಟ ಅಂತ. ಯಾಕೆಂದರೆ ಇವತ್ತು ಸಂಘಟನೆಗಳಲ್ಲಿ ಭಾಳಷ್ಟು ಮಂದಿ ನೋಡಿದ್ರು ನಾವು ಆ ಜಾತಿ, ನಾವು ಈ ಜಾತಿ, ನಾವು ಅದು, ನಾವು ಇದು ಅಂತ. ಬಾಬಾ ಸಾಹೇಬರು ಅದಕ್ಕೋಸ್ಕರ ಶ್ರಮ ಪಡ್ತವ್ರಲ್ಲ. ಈ ದೇಶದಲ್ಲಿ ನಮಗೆ ಸಮಾನತೆ ಬರಬೇಕು, ನಾವೆಲ್ಲ ಈಕ್ವಾಲಿಟಿಯಾಗಿ ಬದುಕಬೇಕು. ನಮ್ಮ ಜನಾಂಗದಲ್ಲಿ ಏನು ನಮ್ಮನ್ನು ಮೇಲು ಕೀಳಾಗಿ ನೋಡಿಕೊಂಡು ಆಗಿನ ಕಾಲದಲ್ಲಿ ಊರಿನ ಹೊರಗಡೆ ಇಟ್ಟು ನಮ್ಮನ್ನು ಯಾವುದೇ ರೀತಿ ಊರು ಒಳಗಡೆ ಬರೋದು ಅಂತ ಬಿಡ್ತಾ ಇದ್ದೀರ. ನಿಮಗೆಲ್ಲ ಗೊತ್ತಿರೋ ವಿಚಾರನೇ. ನಾವೆಲ್ಲಾದರೂ ಹೋಗಬೇಕು ಅಂದರೆ ಈ ಮಠ ಮಧ್ಯಾಹ್ನದಲ್ಲಿ ನಾವು ಹೊರಗಡೆ ಬರಬೇಕು ಅಂದ್ರೂ ಕೂಡ ಹೆಂಗಿರ್ತಾ ಇತ್ತು ನಮ್ಮ ಪರಿಸ್ಥಿತಿ ಅಂದರೆ, ಮುಂದೆ ಒಂದು ಗುಡಿಕೆ, ಹಿಂದ್ಗಡೆ ಒಂದು ಗರಿ, ಒಂದು ಗಂಟೆ ಹಾಕ್ಕೊಂಡು ನಾವು ಅದನ್ನ ಗಂಟೆ ಸೌಂಡ್ಗೆ ನಾವು ಬರ್ತಾ ಇದ್ದೀವಿ ಅಂದರೆ ಆವತ್ತಿನ ದಿನಕ್ಕೆ ಯಾರು ಮೇಲ್ಜಾತಿ ಅಂತ ಹೆಸರು ಹೇಳ್ಕೊಳ್ತಾ ಇದ್ರು, ಆ ಜನ ಏನು ಮಾಡ್ತಾಯಿದ್ರು, ಅವ್ರು ಬರ್ತಾ ಇದ್ದಾರೆ ಅಂತ ಮನೆ ಒಳಗಡೆ ಹೋಗಿ ಚಿಲ್ಕ ಹಾಕ್ಕೊಳ್ತಾ ಇದ್ರು. ನಾವೆಲ್ಲಾದರೂ ಉಗಿಬೇಕು ಅಂದರೆ ನಾವೊಂದು ಬುಡಿಕೆಯಲ್ಲಿ ಉಗಿಬೇಕಾಗಿತ್ತು ಅಲ್ವಾ? ನಮ್ಮ ಪರಿಸ್ಥಿತಿಗಳು ಆ ಥರ ಇರೋವಂಥ ಪರಿಸ್ಥಿತಿಗಳನ್ನ ಇವತ್ತು ನಾವು ರಾಜಾರೋಷವಾಗಿ ಸೂಟು ಬೂಟು ಹಾಕ್ಕೊಂಡು ನಾವು ಇವತ್ತು ರಾಜರ ಥರ ಬದುಕ್ತಾ ಇದ್ದೀವಿ ಅಂದರೆ ಅವ್ರು ಕೊಟ್ಟಿರೋವಂಥ ಭಿಕ್ಷೆ. ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವು ಪ್ರತಿಯೊಬ್ಬರು ಕೂಡ ಅವರವರು ಏನು, ನಾವು ಮುಸ್ಲಿಮ್ ಇದ್ದರೆ ಕುರಾನು, ಕ್ರಿಶ್ಚಿಯನ್ ಇದ್ದರೆ ಬೈಬಲ್ಲು, ಹಿಂದೂಗಳಿದ್ರೆ ನಾವು ಭಗವದ್ಗೀತೆ ಅಂತ ಹೇಳ್ಕೊಳ್ತೀವಿ. ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಸಂವಿಧಾನ ಅನ್ನೋ ಗ್ರಂಥನ ಕೊಟ್ಟವರು ನಮಗೆ. ನಾವೆಲ್ಲ ಈಕ್ವಲ್ಲು, ಇಲ್ಲಿ ಯಾರು ಮೇಲಲ್ಲ ಯಾರು ಕೀಳಲ್ಲ, ನಾವೆಲ್ಲ ಒಂದೇ ಅನ್ನೋದನ್ನು ಬಾಬಾ ಸಾಹೇಬರು ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅನುಗುಣವಾಗಿ ನಾವು ಇವತ್ತು ಏನು, ನಾವು ಇಲ್ಲಿ ಯಾವುದೇ ಜಾತಿ ಧರ್ಮ ಏನೇ ಇರ್ಬೋದು ನಿಮ್ಮದು, ನಾವೆಲ್ಲ ಇವತ್ತು ಸೇರಿದ್ದೀವಿ ಅಂದರೆ ನಾವು ಒಂದೇ ಕುಲದವರು. ಅದು ಬಾಬಾ ಸಾಹೇಬರ ನಾವು ಅನುಯಾಯಿಗಳಾಗಿ, ಅವರ ಕುಡಿಗಳಾಗಿ ನಾವು ಇರುವಂಥದ್ದು. ಯಾಕೆಂದರೆ ಇವತ್ತು ನಾನು ಏನೇ ರಾಜ್ಯಾಧ್ಯಕ್ಷ ಇರ್ಬೋದು, ಬಾಬಾ ಸಾಹೇಬರ ಕಾಲಿನ ಧೂಳಿಗೂ ಕೂಡ ನಾನು ಯೋಗ್ಯನಲ್ಲ ಅಂತಲೇ ನಾವು ಸಂಘಟನೆ ಮಾಡುವಂಥದ್ದು. ಅದು ನಿಮಗೂ ಅರಿವು ಬರಬೇಕು. ಯಾಕೆಂದರೆ ಇವತ್ತು ನಾವು ಸಂಘಟನೆಯಲ್ಲಿ ಸೇರಿಬಿಟ್ಟಿದ್ದೀವಿ ಅಂದರೆ ಸಂಘಟನೆ ಏನು ಬೇಕಾದರೂ ನಮಗೆ ಕೊಡುತ್ತೆ. ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೇಕಷ್ಟೇ. ಸಂಘಟನೆಯಲ್ಲಿ ನಾವು ಎಲ್ಲ ರೀತಿಯಲ್ಲಿ ಇದ್ದೀವಿ ಅಂತಿದ್ದ ತಕ್ಷಣವೇ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋವಂಥದ್ದು ಭಾಳಷ್ಟು ನೋಡ್ತಾ ಇದ್ವಿ. ಯಾಕೆಂದರೆ ಇವತ್ತೊಂದು ವಿಸಿಟಿಂಗ್ ಕಾರ್ಡ್ ಇರಲಿ, ಒಂದು ಲೆಟರ್ ಐಡಿ ಇರಲಿ, ಅದನ್ನು ಭಾಳಷ್ಟು ಮಂದಿ ಅದು ಕೆಟ್ಟ ರೀತಿ ಯೂಸ್ ಮಾಡೋದನ್ನು ಭಾಳಷ್ಟು ನೋಡ್ತಾ ಇದ್ವಿ. ಅದು ಯಾವುದೇ ಸಂಘಟನೆಗಳಿರ್ಬೋದು. ಬಟ್ ಆ ಥರ ಬೇಡ. ಬಾಬಾ ಸಾಹೇಬರು ನಮಗೇನು ಕೊಟ್ಟಿದ್ದಾರೆ ಸಂವಿಧಾನದ ಅಡಿಯಲ್ಲಿ ನಾವು ಯಾವ ಥರ ಬದುಕು ನಡೆಸಬೇಕು, ಕಾನೂನುಬದ್ಧವಾಗಿ ನಾವು ಯಾವ ಥರ ಜೀವನ ಮಾಡಬೇಕು, ಕಾನೂನು ರೀತಿಯಲ್ಲಿ ನಾವು ಎಷ್ಟು ಒಳ್ಳೇದು ಮಾಡಬೇಕು, ಅದಕ್ಕೆ ಮಾತ್ರ ನಾವು ಸಿದ್ಧತೆ ಮಾಡ್ಕೊಳ್ಳೋಣ ಅಂತ ಈ ಮೂಲಕ ನಾವು ಇದು ಉದ್ಘಾಟನೆ ಮಾಡಿ ನಮಗೆಲ್ಲ ಒಂದು ಅರಿವು 4 ಮಾತುಗಳನ್ನ ಹೇಳಿರೋವಂಥದ್ದು. ನಾವುಗಳು ಇನ್ನು ಮೇಲೆ ಬಾಬಾ ಸಾಹೇಬರ ಒಂದು ಏನು ನಾಮಫಲಕ ಬಂದಾದ ಮೇಲೆ ನಾವೊಂದು ಪ್ರತಿಜ್ಞೆ ಮಾಡ್ಕೊಳ್ಳೋಣ, ನಾವೊಂದು ದಿಟ್ಟ ನಿರ್ಧಾರ ಮಾಡ್ಕೊಳ್ಳೋಣ, ನಾವೊಂದು ನಿಷ್ಠೆಯಿಂದ ನಾವು ಈ ರೀತಿನೇ ಬದುಕಬೇಕು ಅನ್ನೋದನ್ನ ಬದುಕನ್ನ ನಾವು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಾವು ಒಂದು ಉದ್ಘಾಟನೆ ಮಾಡೋದನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮ್ಮ ದಿಲೀಪ್ ಅವ್ರನ್ನ ನಮ್ಮ ಚಾಲಕರ ಘಟಕದ ರಾಜ್ಯ ಮಟ್ಟದಲ್ಲಿ ಅವ್ರಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ. ನಮ್ಮ ಶಿವಲಿಂಗ ಅವ್ರನ್ನ ಯುವ ಘಟಕದ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ಇನ್ನು ಭಾಳಷ್ಟು ಮಂದಿ ಇದ್ದೀರಾ ಇಲ್ಲಿ. ಅಪ್ಪು ಇರ್ಬೋದು, ನಮ್ಮ ವಿನೋದ್ ಇರ್ಬೋದು, ಭಾಳಷ್ಟು ಪ್ರಭಾಕರ್ ಇರ್ಬೋದು, ಭಾಳಷ್ಟು ಮಂದಿ ಇಲ್ಲಿ ಸೇರ್ಕೊಂಡಿದ್ದೀರಾ. ಅದೇ ರೀತಿ ಇವತ್ತು ಬೆಂಗಳೂರು ನಗರದ ಒಂದು ಮಹಿಳಾ ಘಟಕದ ಅಧ್ಯಕ್ಷರಾಗಿ ನಾವು ಇವತ್ತು ನಮ್ಮ ವರ್ಷಾ ನಾಯ್ಡು ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ಚಿತ್ರ ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಬೆಂಗಳೂರು ನಗರ ಉಪಾಧ್ಯಕ್ಷರಾಗಿ ನಮ್ಮ ತೀರ್ಥಹಳ್ಳಿ ಅವರು ಬಂದಿದ್ದಾರೆ. ಕಾರ್ಯಕ್ರಮಗಳಲ್ಲಿ ಭಾಳಷ್ಟು ಮಂದಿ ಇದ್ದಾರೆ. ಮತ್ತು ನಮ್ಮ ಫ್ರೆಡಿ ರಾಜನ್ ಅವ್ರು ಬಂದು ಸುಮಾರು 10 ವರ್ಷಗಳ ಕಾಲದಿಂದ ನನ್ನ ಜೊತೆನೇ ಇದ್ದಾರೆ. ಅವರು ಕೂಡ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರಾಗಿದ್ದಾರೆ. ನಮ್ಮ ಸುರೇಶ್ ಅವರು ಸೆಕ್ರೆಟರಿ ಆಗಿದ್ದಾರೆ. ನಮ್ಮ ಸುಂದರ್ ಅವರು ಇದ್ದಾರೆ, ಅವರು ಕೂಡ ನಮ್ಮ ಕಾರ್ಮಿಕ ಘಟಕದ ಬೆಂಗಳೂರು ನಗರ ಉಪಾಧ್ಯಕ್ಷರಾಗಿದ್ದಾರೆ. ನಮ್ಮ ಧನುಷ್ ಅವರು ಏನೀಗ ಸೋಷಿಯಲ್ ಮೀಡಿಯಾದಿದೆಯೋ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಕಾರ್ಮಿಕ ಘಟಕದ ಮತ್ತೊಬ್ಬರು ಗುಂಡೂರಾವ್ ಇದ್ದಾರೆ. ಮತ್ತು ಸ್ಪೋರ್ಟ್ಸ್ ಇದರಲ್ಲಿ ಈ ಫುಟ್ಬಾಲು ಮತ್ತು ಕ್ರಿಕೆಟ್ ಇದರಲ್ಲೆಲ್ಲ ಫುಟ್ಬಾಲಲ್ಲಿ ಭಾಳಷ್ಟು ಟೂರ್ನಮೆಂಟ್ಗಳನ್ನ ಮಾಡಿ ಎಲ್ಲ ಜಯಶೀಲರನ್ನಾಗಿ ಮಾಡಿ ಭಾಳಷ್ಟು ಕಡೆ ಈಗ ಟೀಮ್ಗಳನ್ನ ಮಾಡಿರುವಂಥ ನಮ್ಮ ತ್ಯಾಗರಾಜ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಯಾಕಂದರೆ ಭಾಳಷ್ಟು ಮಂದಿ ಇದ್ದಾರೆ. ಅದೇ ರೀತಿ ನಮ್ಮ ಸರ್ವಣ ಅವರು, ನಮ್ಮ ಬಾನಸವಾಡಿ ಸರ್ವಣ ಅವರು ನಮ್ಮ ರಾಜ್ಯ ಮಟ್ಟದಲ್ಲಿದ್ದಾರೆ, ಅವರಿದ್ದಾರೆ. ಅದೇ ರೀತಿ ಚಾರ್ಲೆಸ್ಸು ನಮ್ಮ ಯುವ ಘಟಕದ ಉಪಾಧ್ಯಕ್ಷರು ಚಾರ್ಲೆಸ್ಸು, ಮತ್ತು ನಮ್ಮ ಸರ್ವಜ್ಞ ನಗರ ವಿಕ್ಕಿ ಅವರು ಅಧ್ಯಕ್ಷರಲ್ಲಿ. ನೋಡಿ, ಈಗ ಬೆಂಗಳೂರಲ್ಲಿ ನಾವು 28 ಕ್ಷೇತ್ರಗಳಲ್ಲಿ ಕೂಡ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೀವಿ.
ಎಲ್ಲ ಕ್ಷೇತ್ರಗಳ ಒಂದು ಏನು ಅವರವರ ಭಾಗಗಳಲ್ಲಿ ಕನಿಷ್ಠ ಅಂದರೂ 7ರಿಂದ 8 ವಾರ್ಡ್ಗಳಾಗಿದೆ. ಈಗೇನು 369 ವಾರ್ಡ್ಗಳು ಮತ್ತೆ ಸೃಷ್ಟಿ ಮಾಡಿರೋದ್ರಿಂದ ವಾರ್ಡ್ ಲೆಕ್ಕದಲ್ಲಿ ಮತ್ತೆ ನಾವು ಬದಲಾವಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗೇನು ನಾವು 28 ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವೋ ಅದೇ ರೀತಿ ರಾಜ್ಯದ 31 ಜಿಲ್ಲೆಗಳಲ್ಲಿ ಕೂಡ ನಮ್ಮ ಸಂಘಟನೆ ಎಲ್ಲ ಭಾಗಗಳಲ್ಲೂ ನಿಧಾನಗತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮದು ಸಂಘಟನೆ ಸುಮಾರು ಒಂದು 23 ಜಿಲ್ಲೆಗಳಲ್ಲಿದ್ದಾವೆ. ಯಾಕೆ ನಾನು ಅಷ್ಟು ಜಿಲ್ಲೆಗಳಿದ್ದೀನಿ ಇಷ್ಟು ಜಿಲ್ಲೆಗಳಿದ್ದೀನಿ ಅಂತ ಸೋಷಿಯಲ್ ಮೀಡಿಯಾನು ಎದುರುಗಡೆ ಇದೆ. ಯಾಕೆಂದರೆ ಸುಳ್ಳು ಹೇಳೋದು ಏನು ಅವಶ್ಯಕತೆ ಇಲ್ಲ. ನಾನು ಹೇಳೋದು ನಾವು ಅಷ್ಟು ಮಾಡಿದ್ದೀವಿ ಇಷ್ಟು ಮಾಡಿದ್ದೀವಿ ಅನ್ನೋದಕ್ಕಿಂತ ಬಡಬಗ್ಗರಿಗೆ, ನಾವು ದೀನದಲಿತರಿಗೆ, ನಾವು ಅಸ್ಪೃಶ್ಯರಿಗಾಗಲಿ ಇವತ್ತು ಏನು ಜಾತಿ ಭೇದ ಇಲ್ಲದೆ ಯಾರಿಗಾದ್ರೂ ಒಂದು ಕೆಟ್ಟದು ಅಂದಾಗ, ಯಾರಿಗಾದ್ರೂ ಒಂದು ಪ್ರಾಬ್ಲಮ್ ಅಂದಾಗ ನಮ್ಮ ಸಂಘಟನೆಯವರಲ್ಲಿ ಹೋಗಿ ನಿಂತು ನಾವು ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೂ ನಾವು ಅವರು ಬೆನ್ನಿಂದ ನಾವು ಕೈ ಹಾಕಿ ನಾವು ಇದೀವಪ್ಪ ನಮ್ಮ ಸಂಘಟನೆ ಇದೆ ಅಂತ ಒಂದು ಧೈರ್ಯ ಕೊಡೋದಿದೆ ನೋಡಿ, ನಮ್ಗೆ ಅಷ್ಟೇ ಸಾಕು. ಬಾಬಾ ಸಾಹೇಬ್ರ ಹೆಸರಲ್ಲಿ ನಾವು ಮಾಡೋವಂಥ ಒಳ್ಳೇದು ಅಷ್ಟೇ ಅಲ್ವಾ. ಇನ್ನು ಬಾಬಾ ಸಾಹೇಬ್ರ ಹೆಸರಲ್ಲಿ ನಾವು ಏನು ಇವತ್ತು ಜಿಲ್ಲೆವಾರು ಮತ್ತು ಈ ನಮ್ಮ ಬೆಂಗಳೂರು ನಗರದ ಎಲ್ಲ ಕ್ಷೇತ್ರವಾರು ಕೆಲಸಗಳು ಮಾಡ್ತಾ ಇದ್ದೀವೋ, ನೀವುಗಳು ಕೂಡ ಅಷ್ಟೇ ಎಲ್ಲ ವಾರ್ಡ್ಗಳಲ್ಲೂ ನಿಮ್ಮ ಲಿಂಕ್ಗಳು ಇದ್ದೇ ಇರ್ತವೆ, ಎಲ್ಲ ಕನೆಕ್ಟಿವಿಟಿ ಇರುತ್ತೆ. ಪ್ರತಿಯೊಂದು ಜಾಗದಲ್ಲೂ ಕೂಡ ನಮ್ಮ ಸಂಘಟನೆಗಳ ಏನು ಈಗ ಬಂದಿದ್ದೀವಿ ರೀ ನೋಡಿ, ನೀವು 10 ಜನ ಸಂಘಟನೆ ಮಾಡ್ಬೋದು. ಇಲ್ಲಿ ಬಂದಿರೋರು 100 ಜನ ಸಂಘಟನೆಯವರು ಏನು 100 ಜನ ಬಂದಿದ್ದಾರೋ ಪ್ರತಿಯೊಬ್ಬರು ಕೂಡ ಒಬ್ರಿಗೊಬ್ಬರು ಪರಿಚಯ ಮಾಡ್ಕೊಳ್ಳೋದ್ರೆ ನಮ್ಮ ಲಿಂಕ್ ಬೆಳೆಯುತ್ತೆ, ನಮ್ಮ ಪರಿಚಯಗಳು ಬೆಳೆಯುತ್ತೆ. ನಾಳೆ ಯಾವುದೇ ಒಂದು ಪ್ರಾಬ್ಲಮ್, ಎಲ್ಲೋ ಒಂದು ಅರ್ಧ ರಾತ್ರಿಯಲ್ಲಿ ಎಲ್ಲೋ ಒಂದು ಗಾಡಿಯಲ್ಲಿ ಒಂದು ಪಂಚರ್ ಆಗಿದೆ ಅಂದರೆ ಭಯ ಪಡೋ ಥರ ಇಲ್ಲ. ಹೆಬ್ಬಾಳದಲ್ಲಾಗಿದೆಯಾ, ಹೆಬ್ಬಾಳ ಹುಡುಗರು ಬರ್ತಾರೆ. ಇಲ್ಲ ಬೇಡ ಬಾನಸವಾಡಿಯಲ್ಲಿ ಆಗಿದೆಯಾ, ಬಾನಸವಾಡಿ ಹುಡುಗರು ಬರ್ತಾರೆ. ಇಲ್ಲ ರಾಮಮೂರ್ತಿ ನಗರ ಆಗಿದೆಯಾ, ರಾಮಮೂರ್ತಿ ನಗರ. ಇಲ್ಲ ಓಲ್ಡ್ ಏರ್ಪೋರ್ಟ್ ರೋಡ್ ಆಗಿದೆಯಾ ಆ ಕಡೆ, ಇಲ್ಲ ಕನಕಪುರ ಕಡೆ ಆಗಿದೆಯಾ, ಕನಕಪುರ ಭಾಗದಲ್ಲಿ. ನಾನು ಹೇಳೋದು ಯಾವ ಭಾಗದಲ್ಲಿದ್ದರೂ ಕೂಡ ನಮ್ಮ ಸಂಘಟನೆಯವ್ರು ಇದ್ದಾರಪ್ಪ ಅನ್ನೋ ಒಂದು ಧೈರ್ಯ ಎಲ್ಲಿ ಬರುತ್ತೆ, ಈ ಕುಟುಂಬ ದೊಡ್ಡದಾದಾಗ ಅಲ್ವಾ. ಬಾಬಾ ಸಾಹೇಬ್ರ ಕುಡಿಗಳು ನಾವು ಕುಟುಂಬ ನಮಗೆ ಭಾಳಷ್ಟು ದೊಡ್ಡದಿದೆ, ಇನ್ನೂ ಬೆಳೆಸ್ತಾ ಇರೋಣ, ನಾವು ಬೆಳೀತಾ ಇರೋಣ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ 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 ಭೀಮ್, ಜೈ 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 ಭೀಮ್. ದಯವಿಟ್ಟು ನನಗೋಸ್ಕರ ಕೈನಂತ ಹೇಳಿ, ಏನು ಅಂಜಿಕೆ ಬಿಡೋದೇನಿಲ್ಲ. ಜೈ 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 ಭೀಮ್, ಜೈ 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 ಭೀಮ್. ಬನ್ನಿ ಬಸ್ ಆದ್ರೆ ಏನು ಅಂದ್ರೆ ಚಾರ್ಲೆಸರು ದೇವ್ರು ಸಿಗ್ತಾರೆ, ಚಾರ್ಲೆಸರು ಸಿಗೋದು. ಆಕ್ಚುಲಿ ನಮ್ಮಲ್ಲಿ ಮಹಿಳೆಯರು ನಾನು 2-3 ವರ್ಷದಿಂದಲೇ ಮಾಡ್ತಾ ಇರೋದು. ಮಹಿಳೆಯರದಷ್ಟು ಮಾಡಿದ್ದಿಲ್ಲ. ನಾವು ಬೆಂಗಳೂರು ನಗರದ ಅಧ್ಯಕ್ಷರನ್ನಾಗಿ ನಮ್ಮ ವರ್ಷ ನಾಯ್ಡು ಅವ್ರನ್ನ ಇವತ್ತು ಆಯ್ಕೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಸಿವಿರಾಮನಗರ ಕ್ಷೇತ್ರದ ಅಧ್ಯಕ್ಷರಾಗಿದ್ದರು, ಈಗ ಅವ್ರನ್ನ ಬೆಂಗಳೂರು ನಗರದ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ತೀವಿ. ಕಾರ್ತಿಕ್ ಬರೋ. ಚಾರ್ಲ್ಸ್ ಸರೋಣ ಮೇಡಮ್ ಇಟ್ಕೊಳ್ಳಿ.
ಬಸ್ಸು ವಾ ಬಸ್ಸು ಒಬ್ಬರು ಚಾನ್ಸ್ ದಿಲೀಪಣ್ಣ கொஞ்சம் பின்னாடி போனா ஒன்றும் எடுத்து பண்ணுங்க. இப்போ வேறவங்க சாப்பிட்றது நீ மட்டும் தானே ஃபர்ஸ்ட் ஹோட்டல்லாம் அந்த ஃபர்ஸ்ட் சாப்பிட்டவங்க பண்ணி நம்மளுக்கு நான்